ನಾವ ಈ ವಿಡಿಯೋದಾಗ ಕಸ್ಟಮ್ ಇಮ್ಯೂಟೇಬಲ್ ಕ್ಲಾಸ್ ನ ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ನೋಡೋಣ ಅಂತ. ಇಮ್ಯೂಟೇಬಲ್ ಆಬ್ಜೆಕ್ಟ್ಸ್ ಅಂತಂದ್ರೇನ ಒಂದ್ಸಲ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ರ ಅದ್ರದ ಸ್ಟೇಟ್ ಚೇಂಜ್ ಮಾಡಾಕ ಬಿಡಬಾರ್ದ. ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಇಮ್ಯೂಟೇಬಲ್ ಆಬ್ಜೆಕ್ಟ್ಸ್ ಅಂತ ಹೇಳಿ ಕರೀತಾರ. ಸೊ ಈ ಇಮ್ಯೂಟೇಬಲ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಬೇಕಂತಂದ್ರ ಮೊದಲ ಅದ್ರದ ಕ್ಲಾಸ್ ಇಮ್ಯೂಟೇಬಲ್ ಇರ್ಬೇಕ. ಅಂತಂದ್ರ ಅದ್ರೊಳಗಿರಂತ ಸ್ಟೇಟ್ ಒಂದ್ಸಲ ನಾವ ಇನಿಷಿಯಲೈಸ್ ಮಾಡಿದ್ರ ಮತ್ತ ಅದನ್ನ ಚೇಂಜ್ ಮಾಡಕ್ ಬಿಡಬಾರ್ದ. ಸೊ ಈ ರೀತಿ ಇಮ್ಯೂಟೇಬಲ್ ಕ್ಲಾಸ್ ನ ನಾವು ಕ್ರಿಯೇಟ್ ಮಾಡ್ಬೇಕಂತಂದ್ರ ಏನ್ ಮಾಡ್ಬೇಕಂತಂದ್ರ ಆ ಕ್ಲಾಸ್ ನ ಫೈನಲ್ ಅಂತ ಹೇಳಿ ಮಾಡ್ಬೇಕ. ಸೊ ಫೈನಲ್ ಅಂತ ಹೇಳಿ ಮಾಡೋದ್ರಿಂದ ಏನಾಕೈತಿ ಅಂತಂದ್ರ ಆ ಕ್ಲಾಸ್ ನ ನಾವ ಪೇರೆಂಟ್ ಕ್ಲಾಸ್ ಆಗಿ ಯೂಸ್ ಮಾಡಕ್ ಬಿಡಂಗಿಲ್ಲ. ಸೊ ನಮ್ದು ರಿಕ್ವೈರ್ಮೆಂಟ್ ಏನೈತಂದ್ರ ಕ್ಲಾಸ್ ದಾಗ ಒಂದ್ಸಲ ನಾವ ಸ್ಟೇಟ್ ಇನಿಷಿಯಲೈಸ್ ಮಾಡಿದ್ರೆ ಇನ್ನೊಂದ್ಸಲ ಅದನ್ನ ಏನ್ ಮಾಡಬಾರ್ದ, ಮಾಡಿಫೈ ಮಾಡಕ್ ಬಿಡಬಾರ್ದ. ಸೊ ಇಲ್ಲಿ ಫೈನಲ್ ಅಂತ ಹೇಳಿ ಮಾಡೋದ್ರಿಂದ ಏನಾಕೈತಿ ಅಂತಂದ್ರೆ ಯಾವ್ದು ಅದನ್ನ ಎಕ್ಸ್ಟೆಂಡ್ ಮಾಡಕ್ ಬಿಡಂಗಿಲ್ಲ. ಸೊ ನಾವು ಫೈನಲ್ ಅಂತ ಹೇಳಿ ಕೊಡ್ಲಿಕ್ಕಂದ್ರೆ ಏನಾಕಿತ್ತ, ಇದನ್ನ ಈ ಕ್ಲಾಸ್ ನ ಸಬ್ ಕ್ಲಾಸಸ್ ಎಕ್ಸ್ಟೆಂಡ್ ಮಾಡ್ಕೊಂಡ ಯಾವ್ಯಾವ ಪ್ರೊಟೆಕ್ಟೆಡ್ ಇರ್ತಾವಲ್ಲ ಸ್ಟೇಟ್ ಅದನ್ನ ಮಾಡಿಫೈ ಮಾಡಬಹುದಾಗೈತ. ಸೊ ಅದನ್ನ ನಾವು ಅವಾಯ್ಡ್ ಮಾಡಾಕ ನಾವು ಕ್ಲಾಸ್ ನ ಫೈನಲ್ ಅಂತ ಹೇಳಿ ಮಾಡಾಕತ್ತೀವ. ಮೇಕ್ ಆಲ್ ಫೀಲ್ಡ್ಸ್ ಪ್ರೈವೇಟ್ ಅಂಡ್ ಫೈನಲ್. ಸೊ ಫೈನಲ್ ಎದಕ್ ಮಾಡಾಕ್ತಿವಿ ಅಂತಂದ್ರೆ ಎಲ್ಲಾ ಫೀಲ್ಡ್ಸ್ ನ ನಾವು ಒಂದ್ಸಲ ಅಸೈನ್ ಮಾಡಿದ್ರೆ ಇನ್ನೊಂದ್ಸಲ ಅದನ್ನ ಮಾಡಿಫೈ ಮಾಡಕ್ ಬಿಡಬಾರ್ದ. ಅದ್ರ ಸಲುವಾಗಿ ಫೈನಲ್ ಅಂತ ಹೇಳಿ ಮಾಡಾಕತ್ತೀವ. ಸೊ ಪ್ರೈವೇಟ್ ಎದಕ್ ಮಾಡಾಕತ್ತೀವಿ ಅಂತಂದ್ರೆ ವಿದಿನ್ ಅ ಕ್ಲಾಸ್ ಅಷ್ಟ ನಾವು ಎಕ್ಸೆಸ್ ಮಾಡಕ್ ಬಿಡ್ಬೇಕ. ಔಟ್ಸೈಡ್ ದ ಕ್ಲಾಸ್ ಅದನ್ನ ಎಕ್ಸೆಸ್ ಮಾಡಕ್ ಬಿಡಬಾರ್ದು. ಅದಕ್ಕೆ ಪ್ರೈವೇಟ್ ಅಂತ ಹೇಳಿ ಮಾಡಾಕತ್ತೀವ. ಡು ನಾಟ್ ಪ್ರೊವೈಡ್ ಸೆಟರ್ಸ್. ಸೊ ನಾವು ಸೆಟರ್ ಮೆಥಡ್ ಕೊಡಂಗಿಲ್ಲ. ಒಂದ್ಸಲ ಸ್ಟೇಟ್ ಅಸೈನ್ ಆಯ್ತು ಅಂತಂದ್ರೆ ಇನಿಷಿಯಲೈಸ್ ಆಯ್ತು ಅಂತಂದ್ರೆ ಅದನ್ನ ನಾವ ಚೇಂಜ್ ಮಾಡಕ್ ಬಿಡಬಾರ್ದ. ಅದನ್ನ ನಾವು ಪ್ರಿವೆಂಟ್ ಮಾಡಕ್ ಏನ್ ಮಾಡ್ತೀವ, ಸೆಟರ್ ಮೆಥಡ್ಸ್ ನ ಕೊಡಾಕತ್ತಿಲ್ಲ ನಾವ. ಸೊ ಸೆಟರ್ ಮೆಥಡ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಸ್ಟೇಟ್ ಯಾವ ರೀತಿ ಅಸೈನ್ ಮಾಡ್ಬೇಕು ಅಂತ ನೀವು ಕ್ವಶನ್ ಕೇಳ್ಬೋದು. ನಾವು ಸ್ಟೇಟ್ ನ ಯಾವ ರೀತಿ ಇನಿಷಿಯಲೈಸ್ ಮಾಡ್ತೀವಿ ಅಂತಂದ್ರೆ ಕನ್ಸ್ಟ್ರಕ್ಟರ್ ಥ್ರೂನ ನಾವ ಏನ್ ಮಾಡ್ತೀವಿ, ಸ್ಟೇಟ್ ನ ಇನಿಷಿಯಲೈಸ್ ಮಾಡ್ತೀವ. ಅದಾದ್ಮೇಲೆ ನಾವ ಸೆಟರ್ ಮೆಥಡ್ ಕೊಡಂಗಿಲ್ಲ, ಓನ್ಲಿ ಗೆಟರ್ ಮೆಥಡ್ಸ್ ಇರ್ತಾವ. ಪರ್ಫಾರ್ಮ್ ಡೀಪ್ ಕಾಪೀಸ್ ಫಾರ್ ಮ್ಯೂಟೇಬಲ್ ಫೀಲ್ಡ್ಸ್. ಸೊ ಇದನ್ನ ನಾವು ವಿತ್ ಎಕ್ಸಾಂಪಲ್ ನೋಡೋಣ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ. ಈ ಲಾಸ್ಟ್ ಒನ್ ನಾನು ವಿತ್ ಎಕ್ಸಾಂಪಲ್ ಥ್ರೂ ತೋರಿಸ್ತೀನಿ ಇದೇನ್ ಮ್ಯೂಟೇಬಲ್ ಫೀಲ್ಡ್ಸ್ ಅಂತಂದ್ರೆ ಅಂತ ಹೇಳಿ. ನಾ ಏನ್ ಮಾಡೀನಿ, ಇಲ್ಲಿ ಪರ್ಸನ್ ಅಂತ ಹೇಳಿ ಒಂದ ಕ್ಲಾಸ್ ಐತಿ. ನಾ ಈ ಕ್ಲಾಸ್ ನ ಏನ್ ಮಾಡ್ಬೇಕ, ಇಮ್ಯೂಟೇಬಲ್ ಕ್ಲಾಸ್ ಅಂತ ಹೇಳಿ ಮಾಡ್ಬೇಕ. ಸೊ ಈ ಪರ್ಸನ್ ಕ್ಲಾಸ್ ದಾಗ ನೇಮ್ ಐತಿ, ಆಮೇಲೆ ಅಡ್ರೆಸ್ ಐತಿ. ಇದು ಅಡ್ರೆಸ್ ಅನ್ನೋದೇನಿದ ಬ್ಯಾರೆ ಕ್ಲಾಸ್ ಇದೆ. ಸೊ ಈ ಕ್ಲಾಸ್ ನೋಡಿದ್ರೆ ಏನೈತಿ, ಇದ ಮ್ಯೂಟೇಬಲ್ ಐತಿ. ಅಂದ್ರೆ ಇದ್ರ ಸ್ಟೇಟ್ ಚೇಂಜ್ ಆಗ್ಬಹುದು. ಒಂದ್ಸಲ ನಾವ್ ಇದ್ರದ ಸ್ಟೇಟ್ ನ ಇನಿಷಿಯಲೈಸ್ ಮಾಡಿದ್ರು ಇದ್ರದ ಸ್ಟೇಟ್ ಚೇಂಜ್ ಆಗ್ಬಹುದು. ಸೊ ಇಲ್ಲೇ ಪರ್ಸನ್ ಅನ್ನುವಂತ ಕ್ಲಾಸ್ ಇಮ್ಯೂಟೇಬಲ್. ಈ ಕ್ಲಾಸ್ ಒಳಗಡೆ ಅಡ್ರೆಸ್ ಅನ್ನುವಂತ ಕ್ಲಾಸ್ ಫೀಲ್ಡ್ ಐತಿ. ಸೊ ಇಮ್ಯೂಟೇಬಲ್ ಕ್ಲಾಸ್ ದಾಗ ನಾವ್ ಏನ್ ಮಾಡಾಕತ್ತೀವ, ಮ್ಯೂಟೇಬಲ್ ಕ್ಲಾಸ್ ಇಂದ ಡಿಪೆಂಡೆನ್ಸಿ ಐತಿ ಬೇಸಿಕಲಿ. ಸೊ ನಮ್ದು ಫಸ್ಟ್ ಸ್ಟೆಪ್ ಏನ ಇವನ್ನೆಲ್ಲಾನು ಫೈನಲ್ ಅಂತ ಹೇಳಿ ಮಾಡ್ಬೇಕ. ಫೈನಲ್ ಅಂತ ಹೇಳಿ ಮಾಡ್ತೀವಿ. ನೇಮು ಫೈನಲ್ ಐತಿ, ಆಮೇಲೆ ಅಡ್ರೆಸ್ ಫೈನಲ್ ಐತಿ. ಆಮೇಲೆ ಸ್ಟೇಟ್ ನ ನಾವ ಕನ್ಸ್ಟ್ರಕ್ಟರ್ ಥ್ರೂ ಇನಿಷಿಯಲೈಸ್ ಮಾಡ್ಬೇಕ. ನೇಮ್ ಆಮೇಲೆ ಅಡ್ರೆಸ್ ನಾವ್ ಏನ್ ಮಾಡಿದ್ವಿ, ಕನ್ಸ್ಟ್ರಕ್ಟರ್ ಥ್ರೂ ಏನ್ ಮಾಡಿದ್ವಿ, ಅಸೈನ್ ಮಾಡ್ಕೊಂಡಿವ. ಅದಾದ್ಮೇಲೆ ನಾವ್ ಏನ್ ಮಾಡಾಕತ್ತೀವ, ಬರೇ ಗೆಟರ್ ಮೆಥಡ್ ಅಷ್ಟ ನಾವ್ ಎಕ್ಸ್ಪೋಸ್ ಮಾಡಾಕತ್ತೀವ. ಇಲ್ಲಿ ಪಬ್ಲಿಕ್ ಗೆಟ್ ನೇಮ್ ಅಂತ ಹೇಳೈತಿ, ಇಲ್ಲಿ ಏನೈತಿ ಪಬ್ಲಿಕ್ ಅಡ್ರೆಸ್ ಗೆಟ್ ಅಡ್ರೆಸ್ ಅಂತ ಹೇಳೈತಿ. ಸೊ ಇಲ್ಲಿ ನೋಡಿದ್ರೆ ನಾವ್ ಏನ್ ಮಾಡಾಕತ್ತೀವ, ಡೈರೆಕ್ಟ್ ಆಗಿ ಅಡ್ರೆಸ್ ನ ರಿಟರ್ನ್ ಮಾಡಾಕತ್ತಿಲ್ಲ. ಅದ್ರ ಬದಲು ನಾವ್ ಏನ್ ಮಾಡಾಕತ್ತೀವ, ಕಾಪಿ ಇದನ್ನ ಕೊಡಾಕತ್ತೀವ, ರಿಟರ್ನ್ ನ್ಯೂ ಕಾಪಿ. ಸೊ ಇಲ್ಲಿ ಅಡ್ರೆಸ್ ಕ್ಲಾಸ್ ದಾಗ ಏನೈತಿ ಅಂತಂದ್ರೆ ಒಂದ್ ಕನ್ಸ್ಟ್ರಕ್ಟರ್ ಐತಿ. ಅಡ್ರೆಸ್ ಕ್ಲಾಸ್ ದಾಗ ಕನ್ಸ್ಟ್ರಕ್ಟರ್ ದಾಗ ಏನೈತಿ, ಅಡ್ರೆಸ್ ನ ತೊಗೊಳಾಕತೈತಿ. ಸೊ ಇಲ್ಲಿ ಏನ್ ಮಾಡಾಕತೈತಿ ಅಂತಂದ್ರ ಅಡ್ರೆಸ್ ತೆಗಿರುವಂತ ಸಿಟಿನ ದಿಸ್ ಸಿಟಿ ಅಂತ ಅಸೈನ್ ಮಾಡಾಕ್ತಿವಿ. ಅಡ್ರೆಸ್ ಸ್ಟೇಟ್ ನ ದಿಸ್ ಸ್ಟೇಟ್ ಅಂತ ಹೇಳಿ ಮಾಡಾಕತ್ತೀವಿ. ಬೇಸಿಕಲಿ ನಾವ್ ಎಲ್ಲಿ ಮಾಡಾಕ್ತಿವಿ ಅಂದ್ರೆ ಕಾಪಿ ಆಫ್ ದಿಸ್ ಒನ್ ಕೊಡಾಕತ್ತೀವಿ. ನಾವು ಹೊಸ ಅಡ್ರೆಸ್ ನ ಕ್ರಿಯೇಟ್ ಮಾಡಿ ಇಲ್ಲಿ ಕಳ್ಸಾಕತ್ತೀವ. ಸೊ ಇದರಿಂದ ಏನ್ ಆಗಾಕ್ತೈತಿ ಅಂತಂದ್ರ ನಾವ ಅಡ್ರೆಸ್ ಇಂದ ನಾವ ಗೆಟ್ ಅಡ್ರೆಸ್ ಅಂತ ಹೇಳಿ ಮಾಡಿ ಏನ ಚೇಂಜಸ್ ಮಾಡಿದ್ರು ಈ ಪರ್ಸನ್ ದಾಗಿರುವಂತ ಅಡ್ರೆಸ್ ಇಂಪ್ಯಾಕ್ಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಾವ ಇನ್ ಕೇಸ್ ಈ ಮ್ಯೂಟೇಬಲ್ ಕ್ಲಾಸ್ ದಾಗ ಮ್ಯೂಟೇಬಲ್ ಕ್ಲಾಸ್ ಡಿಪೆಂಡೆನ್ಸಿ ಇತ್ತಂದ್ರೆ ಈ ರೀತಿ ಡೀಪ್ ಕಾಪಿನ ನಾವ್ ಏನ್ ಮಾಡ್ತೀವ, ಕೊಡ್ತೀವ. ಒರಿಜಿನಲ್ ಅಡ್ರೆಸ್ ನಾವ ರಿಟರ್ನ್ ಮಾಡಂಗಿಲ್ಲ. ಸೊ ಇದ್ರದ ನಾವ ಟೆಸ್ಟ್ ನೋಡೋಣ. ಏನ್ ಮಾಡಾಕತ್ತೀವಿ ನಾವ್ ಅಂತಂದ್ರೆ ಇಲ್ಲಿ ಅಡ್ರೆಸ್ ದ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿವ. ಅಡ್ರೆಸ್ ಬಾಗಲಕೋಟ, ಸ್ಟೇಟ್ ಏನೈತಿ ಕರ್ನಾಟಕ ಅಂತ ಹೇಳೈತಿ. ಪರ್ಸನ್ ಸೌರವ್ ಅಂತ ಹೇಳೈತಿ. ಆಮೇಲೆ ಹೆಸರ ಅಡ್ರೆಸ್ ನಾವ ಕ್ರಿಯೇಟ್ ಮಾಡಿರುವಂತ ಅಡ್ರೆಸ್ ಆಸ್ ಅ ಪ್ಯಾರಾಮೀಟರ್ ಆಗಿ ಕೊಡಾಕತ್ತೀವ ಕನ್ಸ್ಟ್ರಕ್ಟರ್ ದಾಗ. ಸೊ ಇಲ್ಲಿ ನಾನು ಪ್ರಿಂಟ್ ಮಾಡಾಕತ್ತೀನಿ ಲೈನ್ ಪರ್ಸನ್ ಡಾಟ್ ಗೆಟ್ ನೇಮ್ ಲೀವ್ಸ್ ಏನ, ಆಮೇಲೆ ಯಾ ಸಿಟಿದಾಗ ಅದಾನ ಅಂತ ಹೇಳಿ ನಾ ಏನ್ ಮಾಡಾಕ್ತೀನಿ, ಪ್ರಿಂಟ್ ಮಾಡಾಕತ್ತೀನಿ ಇಲ್ಲ. ಸೊ ಇಲ್ಲ ನಾ ಚೇಂಜ್ ಮಾಡಕ್ ಟ್ರೈ ಮಾಡಾಕ್ತೀನಿ. ಅಡ್ರೆಸ್ ಡಾಟ್ ಸೆಟ್ ಸಿಟಿ ಗದಗ್ ಅಂತ ಹೇಳಿ ಚೇಂಜ್ ಮಾಡಿದೆ. ಸೊ ಇದನ್ನ ಚೇಂಜ್ ಮಾಡಿದ್ರು ನನಗ ಪರ್ಸನ್ ದಾಗಿರುವಂತ ಅಡ್ರೆಸ್ ಏನು ಇಂಪ್ಯಾಕ್ಟ್ ಆಗ್ಬಾರ್ದ. ಸೊ ಇಲ್ಲ ನಾ ಪ್ರಿಂಟ್ ಮಾಡಿದ್ರು ಏನಾಕೈತಿ, ಪರ್ಸನ್ ಡಾಟ್ ಗೆಟ್ ಅಡ್ರೆಸ್ ಅಂತ ಹೇಳಿ ಮಾಡಿದ್ರೆ ಏನಾಕೈತಿ ನಂದಿಲ್ಲ, ಈ ಮೆಥಡ್ ಕಾಲ್ ಆಕೈತಿ. ಸೊ ಇಲ್ಲಿ ಏನ್ ಮಾಡಾಕತ್ತೀನಿ, ನಾನು
ಇದೇನೈತಿ ಅಡ್ರೆಸ್ ಅನ್ನೋದ ಇದೇನೈತಿ ಔಟ್ಸೈಡ್ ದ ವರ್ಲ್ಡ್ ಎಕ್ಸ್ಪೋಸ್ ಇಲ್ಲ. ಸೊ ಇಲ್ಲಿ ಏನಾಯ್ತಂದ್ರ ಇಲ್ಲಿರುವಂತ ಪರ್ಸನ್ ದಾಗಿರುವಂತ ಅಡ್ರೆಸ್ ನ ಇಲ್ಲಿ ಕಾಪಿ ಆಗಿ ಹೋಗ್ತೈತಿ. ಆಮೇಲೆ ಇಲ್ಲಿ ಏನ್ ಮಾಡಾಕ್ತೈತಿ ನೀವು ಅಂತೇಳಿ ಹೊಸ ಅಡ್ರೆಸ್ ನಮ್ಗೆ ರಿಟರ್ನ್ ಆಗಿ ಬರಾಕ್ತೈತಿ. ಸೊ ಅದ್ರ ಸಲುವಾಗಿ ನಮ್ಗೆ ಎವ್ರಿ ಟೈಮ್ ಏನ್ ಇಲ್ಲಿ ಅಸೈನ್ ಮಾಡೋ ಟೈಮ್ದಾಗ ಅಂತಂದ್ರ ಪರ್ಸನ್ ಆಬ್ಜೆಕ್ಟ್ ನ ನಾವ್ ಏನ್ ಕ್ರಿಯೇಟ್ ಮಾಡೋ ಟೈಮ್ದಾಗ ಏನ್ ಅಡ್ರೆಸ್ ಕೊಟ್ಟಿರ್ತೀವಲ್ಲ ಅದ ನಮ್ಗೆ ಇಲ್ಲೇ ಪ್ರಿಂಟ್ ಆಕೈತಿ. ಸೊ ಇನ್ನೊಂದ್ಸಲ ಏನ್ ಮಾಡಾಕತ್ತೀನಿ ನಾನು ಪರ್ಸನ್ ದ ಅಡ್ರೆಸ್ ತಗೊಂಡ ಅದ್ರ ಮ್ಯಾಗ ನಾ ಏನ್ ಮಾಡಾಕ್ತೀನಿ ಸ್ಟೇಟ್ ಚೇಂಜ್ ಮಾಡಕ್ ಟ್ರೈ ಮಾಡಾಕ್ತೀನಿ. ಪರ್ಸನ್ ಡಾಟ್ ಗೆಟ್ ಅಡ್ರೆಸ್ ಮಾಡಿ ಅದ್ರೊಳಗೆ ನಾನು ಸೆಟ್ ಸಿಟಿ ಅಂತ ಹೇಳಿ ಮಾಡಾಕ್ತೀನಿ. ಸೊ ಈ ರೀತಿ ಮಾಡಿದಾಗ ಏನಾಯ್ತಿಲ್ಲ ನಮ್ಗ ಅಡ್ರೆಸ್ ಹೊಸ ಕಾಪಿ ಬಂತು, ಅದ್ರೊಳಗೆ ನಮ್ದು ಅಡ್ರೆಸ್ ಚೇಂಜ್ ಆಯ್ತು. ಬಟ್ ನಮ್ದು ಏನೈತಿ ಪರ್ಸನ್ ದಾಗ ಇರುವಂತ ಅಡ್ರೆಸ್ ನ ನಾವು ಮತ್ತೆ ಇನ್ನೊಂದ್ಸಲ ಗೆಟ್ ಅಡ್ರೆಸ್ ಅಂತ ಹೇಳಿ ಮಾಡಿದ್ರ ಈ ಅಡ್ರೆಸ್ ಎಲ್ಲಿನೂ ಎಕ್ಸ್ಪೋಸ್ ಆಗಿಲ್ಲ. ಸೊ ಪರ್ಸನ್ ದಾಗಿಂದ ಅಡ್ರೆಸ್ ಪ್ರೊಟೆಕ್ಟೆಡ್ ಐತಿ, ಇದು ಅಂದ್ರೆ ಈ ವಿದಿನ್ ಕ್ಲಾಸ್ ಅಷ್ಟೇ ಐತಿ. ಈ ಅಡ್ರೆಸ್ ನಾವ್ ಇದಕ್ಕೆ ಕಳ್ಸೋದ್ರಿಂದ ಮತ್ತೆ ನಮಗ ಇನಿಷಿಯಲಿ ಪರ್ಸನ್ ಕ್ಲಾಸ್ ಕ್ರಿಯೇಟ್ ಮಾಡೋ ಪರ್ಸನ್ ಕ್ಲಾಸದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋ ಮುಂದೆ ಇದೇನ್ ಪರ್ಸನ್ ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋ ಮುಂದೆ ಏನ ಅಡ್ರೆಸ್ ಕಳ್ಸಿರ್ತಿಲ್ಲ ಅದ ಬರ್ತೈತಿ ನಮಗ. ಸೊ ಈ ರೀತಿ ನಾವ ಕಸ್ಟಮ್ ಇಮ್ಯೂಟೇಬಲ್ ಕ್ಲಾಸಸ್ ನ ಕ್ರಿಯೇಟ್ ಮಾಡ್ತೀವ. ಸೊ ಈ ಕಸ್ಟಮ್ ಇಮ್ಯೂಟೇಬಲ್ ಕ್ಲಾಸ್ ಇಂದ ಕ್ರಿಯೇಟ್ ಮಾಡುವಂತ ಆಬ್ಜೆಕ್ಟ್ ಏನಿರ್ತಾವ ಅಂತಂದ್ರೆ ಇಮ್ಯೂಟೇಬಲ್ ಆಬ್ಜೆಕ್ಟ್ ಇರ್ತಾವ. ಒಂದ್ಸಲ ಕ್ರಿಯೇಟ್ ಮಾಡಿದ್ರ ಅದ್ರ ಸ್ಟೇಟ್ ಚೇಂಜ್ ಆಗಂಗಿಲ್ಲ. ಸೊ ಈ ಕಸ್ಟಮ್ ಇಮ್ಯೂಟೇಬಲ್ ಆಬ್ಜೆಕ್ಟ್ಸ್ ಯೂಸಸ್ ಏನೇನಂತಂದ್ರೆ ಥ್ರೆಡ್ಸ್ ಬೈ ಡಿಫಾಲ್ಟ್ ಥ್ರೆಡ್ ಸೇಫ್ಟಿ ಅಂತಂದ್ರೆ ಇದ್ರದ ಸ್ಟೇಟ್ ಒಂದ್ಸಲ ನಾವು ಕ್ರಿಯೇಟ್ ಮಾಡಿದ್ವಿ ಅಂತಂದ್ರ ಅವ ಇನ್ನೊಂದ್ಸಲ ಚೇಂಜ್ ಆಗಂಗಿಲ್ಲ. ಅದಕ್ಕೆ ದೇ ಆರ್ ಗುಡ್ ಕ್ಯಾಂಡಿಡೇಟ್ ಫಾರ್ ಥ್ರೆಡ್ ಸೇಫ್ಟಿ ಅಂತಂದ್ರೆ ಎಷ್ಟ ಬೇಕಾದ ಥ್ರೆಡ್ ಇದನ್ನ ಶೇರ್ ಮಾಡ್ಬೋದು, ಏನು ಇಂಪ್ಯಾಕ್ಟ್ ಆಗಂಗಿಲ್ಲ. ಕ್ಯಾಶ್ ಫ್ರೆಂಡ್ಲಿ ಅಂತಂದ್ರೆ ನಾವು ಅಪ್ಲಿಕೇಶನ್ ದಾಗ ಒಂದ್ ಕಡೆ ಕ್ಯಾಶ್ ಮಾಡಿ ಇದನ್ನ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ರೋಗ್ರಾಮ್ ದಾಗ ನಾವು ಆರಾಮಾಗಿ ಶೇರ್ ಮಾಡ್ಬೋದು, ಏನು ರಿಸ್ಕ್ ಇರಂಗಿಲ್ಲ. ಯಾಕಂದ್ರೆ ಒಂದ್ಸಲ ಸ್ಟೇಟ್ ನಮ್ದ ಕ್ರಿಯೇಟ್ ಆಯ್ತು ಅಂತಂದ್ರೆ ಅದನ್ನ ನಾವು ಮಾಡಿಫೈ ಮಾಡಕ ಬಿಡಂಗಿಲ್ಲ ಇಮ್ಯೂಟೇಬಲ್ ಆಬ್ಜೆಕ್ಟ್ಸ್ ಒಳಗಡೆ. ಸೆಕ್ಯೂರಿಟಿ, ಸೊ ಯಾವ್ದೇ ರೀತಿ ಏನಾರೆ ಯಾರೇ ಹ್ಯಾಕ್ ಮಾಡಿ ಅಥವಾ ಆಕ್ಸಿಡೆಂಟಲ್ ಆಗಿ ಇದನ್ನ ಮಾಡಿಫೈ ಮಾಡ್ತಾರ ಇದ್ರ ಸ್ಟೇಟ್ ಅಂತಂದ್ರೆ ಆಗಂಗಿಲ್ಲ. ಸೆಕ್ಯೂರಿಟಿ ಬೇಸಿಕಲಿ ಇದ ಪ್ರೊವೈಡ್ ಮಾಡ್ತೈತಿ. ಹ್ಯಾಶಿಂಗ್ ಬೆನಿಫಿಟ್ಸ್, ಹ್ಯಾಶ್ ಮ್ಯಾಪ್ ನೋಡೋ ಮುಂದೆ ನಾವು ಇದನ್ನ ಡಿಸ್ಕಸ್ ಮಾಡೋಣ. ಹ್ಯಾಶಿಂಗ್ ಬೆನಿಫಿಟ್ ಯಾವ ರೀತಿ ಆಗೈತಿ ಇಮ್ಯೂಟೇಬಲ್ ಆಬ್ಜೆಕ್ಟ್ಸ್ ಅಂತಂದ್ರ ಬೇಸಿಕಲಿ ಒಂದ್ಸಲ ನಾವು ಹ್ಯಾಶ್ ಮ್ಯಾಪ್ ಅಥವಾ ಹ್ಯಾಶ್ ದಾಗ ಒಂದು ಆಬ್ಜೆಕ್ಟ್ ನಾವು ಕೊಟ್ಟಿವಿ ಅಂತಂದ್ರ ಬೇಸಿಕಲಿ ಇನ್ಸರ್ಟ್ ಮಾಡಿದ್ವಿ ಅಂದ್ರೆ ಅದ್ರ ಸ್ಟೇಟ್ ಒಟ್ಟ ಚೇಂಜ್ ಆಗಬಾರ್ದು. ಅದಕ್ಕೆ ದೇ ಆರ್ ಗುಡ್ ಕ್ಯಾಂಡಿಡೇಟ್ಸ್ ಫಾರ್ ಹ್ಯಾಶ್ ಮ್ಯಾಪ್ ಆಮೇಲೆ ಹ್ಯಾಶ್ ಸೆಟ್ ಅಂತ ಹೇಳ್ತಾರ. ಸಿಂಪ್ಲಿಫೈಸ್ ಡಿಬಗ್ಗಿಂಗ್, ಸೊ ಏನೋ ಅನ್ನೆಸೆಸರಿ ಮಾಡಿಫಿಕೇಶನ್ ಆಬ್ಜೆಕ್ಟ್ ಮ್ಯಾಗ ಆಗಂಗೆ ಇಲ್ಲ, ಅದ್ರ ಸಲುವಾಗಿ ಇದನ್ನ ನಾವ ಡಿಬಗ್ ಮಾಡೋದು ಈಸಿ ಆಕೈತಿ. ಸೊ ಇಷ್ಟ ಇಮ್ಯೂಟೇಬಲ್ ಕ್ಲಾಸಸ್ ಬಗ್ಗೆ, ಕಸ್ಟಮ್ ಇಮ್ಯೂಟೇಬಲ್ ಕ್ಲಾಸಸ್ ಯಾವ ರೀತಿ ಬರೀಬೇಕಾ ಆಮೇಲೆ ಅದರದ ಯೂಸಸ್ ಬಗ್ಗೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಾಗ ಎನುಮರೇಷನ್ ನೋಡೋಣ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾದ್ರು ತಿಳ್ಕೊಳಾಕ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.